ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ. ಜಮಖಂಡಿ ಗೋಟೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀ ಬೀರಪ್ಪ ಕಾಸಪ್ಪ ಕುರಬರ ಆಯ್ಕೆಯಾದರೆ, ಉಪಾಧ್ಯಕ್ಷರಾಗಿ ಶ್ರೀ ಸಾಬು ಆನಂದಪ್ಪ ಮಾಳಿ ಅವರು ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ಕಾಶಿನಾಥ್ ಚನ್ನವೀರ ಅವರು ಮಾತನಾಡಿ, ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಯಥಾಸ್ಥಿತಿ ಆಡಳಿತ ಮಂಡಳಿ ನಿರ್ದೇಶಕರು ಮುಂದುವರಿದರು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಗೋಟೆ ಮುಖ್ಯ ಕಾರ್ಯನಿರ್ವಾಹಕರಾದ ಅದ್ಮುಲ್ಲಾ ರಮೇಶ್ ಕುಲಕರ್ಣಿ ಹಾಗೂ ಊರಿನ ಗಣ್ಯ ಮಾನ್ಯರಾದ ಶಿವಾನಂದ ಪಾಟೀಲ್, ರಾಜಗೌಡ ಪಾಟೀಲ್, ಸಿದ್ದಪ್ಪ ಬಡಿಗೇರ್, ಭೀಮಪ್ಪ ಸಾರವಾಡ, ಹಣಮಂತ ಅನಂತಪುರ, ಸಿದ್ದಿಲಿಂಗಪ್ಪ ಶೆಂದಗಿ, ಮಲ್ಲಪ್ಪ ಕನಕಪ್ಪಗೋಳ, ಯಲ್ಲಪ್ಪ ಕೊಣ್ಣೂರ್, ಶಿವಾನಂದ ಅನಂತಪುರ, ಎಂಕಪ್ಪ ಕನಕಪ್ಪಗೋಳ, ಮಹಾಂತೇಶ್ ಹಿರೇಮಠ, ಬಸವರಾಜ್ ಬ್ಯಾಡಗಿ, ಇನ್ನೂ ಹಲವಾರು ಮುಖಂಡರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಗೋಟೆ ವ್ಯಾಪ್ತಿಯಲ್ಲಿ ಬರುವಂತ ಕಾಜಿಬೆಳಗಿ, ಗೋಟೆ, ಕಲಬುಳಗಿ ಮತ್ತು ಗದ್ದಾಳ ಗ್ರಾಮದ ಈ ಒಂದು PKPS ಈ ಒಂದು 5 ವರ್ಷದ ಆಡಳಿತ ಮಂಡಳಿಯಲ್ಲಿ 2025ರಿಂದ 30ರವರೆಗೆ ಏನು ಆಡಳಿತ ಮಂಡಳಿಯ ಸದಸ್ಯರು ಏನು ಆಯ್ಕೆಯಾಗಿದ್ದಾರೆ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪೂರ್ಣ ಮೆಜಾರಿಟಿ ಮೇಲೆ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು, ಯುವ ಕಾರ್ಯಕರ್ತರು ಆಯ್ಕೆಯಾಗಿದ್ದಾರೆ. ಅದೇ ಥರನಾಗಿ ಇವತ್ತು 4 ಊರಿನ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಇವತ್ತು ರಾಜಗೌಡ ಪಾಟೀಲ್ ಆಗಿರ್ಬೋದು ಮತ್ತು ಇಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಶಿವಾನಂದ ಪಾಟೀಲ್ ಅವರಾಗಿರ್ಬೋದು ಹಾಗೂ ಇಲ್ಲಿರುವಂಥ ಎಲ್ಲ ಹಿರಿಯರ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಈ ಒಂದು ಚುನಾವಣೆಯನ್ನು ಗೆದ್ದು ಅದರ ಮೇಲೆ ಇವತ್ತು ಅವಧಿ ಪ್ರಕಾರವಾಗಿ 4 ಗ್ರಾಮದ ಕಾರ್ಯಕರ್ತರಿಗೆ, BJP ಕಾರ್ಯಕರ್ತರಿಗೆ ಈ ಒಂದು ಅಧ್ಯಕ್ಷ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಒಂದು ಹಿರಿಯರ ಸಮ್ಮುಖದಲ್ಲಿ ಆದಂಥ ನಿರ್ಣಯದ ಮೇರೆಗೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಬೀರಪ್ಪ ಕಾಸಪ್ಪ ಕುರ್ಬರ್ ಅವರನ್ನು ಎಲ್ಲರೂ ಕೂಡಿಕೆಶಿಂದ್ರ ಇವತ್ತು ಆಯ್ಕೆ ಮಾಡಿದ್ದೀವಿ. ಅದೇ ಥರನಾಗಿ ನಮ್ಮ ಗದ್ದಾಳ ಗ್ರಾಮದ ಹಿರಿಯರಾದಂಥ ಸಾಬುವಣ್ಣ ಮಾಳಿ ಅವರನ್ನು ಕೂಡ ಇವತ್ತು ಉಪಾಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಸಹಕಾರಿ ಸಂಘ ಹಿಂದಿನಿಂದಲೂ ನಾವು ನೋಡ್ಕೊತ ಬಂದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅವಧಿಯಲ್ಲಿ ಭಾಳ ಒಂದು ಉನ್ನತವಾದಂಥ ಡೆವಲಪ್ಮೆಂಟ್ಗಳನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಮತದಾರರು ಕೂಡ 4 ಗ್ರಾಮದ ಮತದಾರರು ಕೂಡ ನಮ್ಮ ಪಕ್ಷದ ಪೆನಾಲ್ನ ಅಭ್ಯರ್ಥಿಗಳ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಏನು ಮತವನ್ನು ಕೊಟ್ಟು ಇವತ್ತು ಇಲ್ಲಿ ಈ ಒಂದು ಸೊಸೈಟಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಅವರ ಒಂದು ವಿಶ್ವಾಸಕ್ಕೆ ಯಾವುದೂ ಕಪ್ಪು ಚುಕ್ಕಿ ಬರಲಾರದಂಥ ರೀತಿಯಲ್ಲಿ ಇಲ್ಲಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಕೂಡ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಕಾರಿ ಸಂಘಗಳು ಕೂಡ ಇಲ್ಲಿ ಗೋಟೆ PKPS ಹಂತ ಹಂತವಾಗಿ ಇವತ್ತು ನಾವು ನೋಡ್ತಾ ಬಂದರೆ ಹಿಂದಿನ ಅವಧಿಯಲ್ಲಿರ್ಕಿಂತ ಈ ಅವಧಿಗೆ ಮತ್ತು ಮುಂದಿನ ಅವಧಿಗೆ ಹಂತ ಹಂತವಾಗಿ ಇವತ್ತು ಬೆಳವಣಿಗೆಗಳು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ರೈತರ ಜೊತೆ ಒಂದು ಒಳ್ಳೆಯ ಒಡನಾಟ ಇಟ್ಕೊಂಡು ರೈತರ ಕಷ್ಟಗಳು ಏನಾದರೂ ಇದ್ದಾಗ ಮತ್ತು ಸಹಕಾರಿ ಸಂಘದಿಂದ ರೈತರಿಗೆ ಏನೇನು ತಲುಪಿಸಬೇಕಾಗಿದೆ ಎಲ್ಲ ತಲುಪಿಸುವಂಥ ಕೆಲಸ ಇವತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಆಡಳಿತ ಮಂಡಳಿಯಲ್ಲಿರುವಂಥ ಎಲ್ಲ ಅಧ್ಯಕ್ಷರನ್ನು ಒಳಗೊಂಡು ಎಲ್ಲರೂ ಕೂಡ ಯಶಸ್ವಿಯಾಗಿ ಕೆಲಸ ಮಾಡ್ಕೊತ ಬಂದಿದ ಪರಿಣಾಮವಾಗಿ ಇವತ್ತು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಹೆಚ್ಚಿನ ಅಧಿಕಾರ ಸಿಕ್ಕಿದೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ನೂತನವಾಗಿ ಆಯ್ಕೆಯಾದ ನಮ್ಮ ಸಂಘದ ಬೀರಪ್ಪ ಕಾಸಪ್ಪ ಕುರ್ಬರ್ ಅಧ್ಯಕ್ಷರ ವಿರೋಧ ಆಗಿರ್ತಾರೆ. ಅದೇ ರೀತಿ ಸಾಬು ಆನಂದಪ್ಪ ಮಾಳಿ ಉಪಾಧ್ಯಕ್ಷ ಅಂತ ಮುಂದುವರೆದಿರ್ತಾರೆ. ಇವರೆಲ್ಲರಿಗೂ 4 ಊರ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮತ್ತು ಇದೇ ರೀತಿ ನಮ್ಮ ಸಂಘ ಭಾಳ ತಳಮಟ್ಟದಿಂದ ಬೆಳೆದು ಬಂದಿದೆ. ಇದೇ ರೀತಿ ಸಂಘವನ್ನು ಮುಂದುವರಿಸ್ಕೊಂಡು ಹೋಗ್ತೀರ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಮತ್ತು 4 ಊರ ಗ್ರಾಮದ ಹಿರಿಯರು ಯಾವತ್ತೂ ಸಂಘದ ಮೇಲೆ ನಿರಂತರವಾಗಿ ಕಾಳಜಿ ಮಾಡುತ್ತಾ ಇದ್ದಾರೆ. 7 ಲಕ್ಷ ದುಡಿಯು ಬಂಡವಾಳದಿಂದ ಇವತ್ತಿನ ತಾರೀಕಿಗೆ 1,20,00,000 ದುಡಿಯು ಬಂಡವಾಳ ಆಗ್ಯದಂದ್ರೆ ನಮ್ಮ ಸಂಘದ ಮೇಲೆ ಎಲ್ಲ ನಾಗರಿಕರು, ಎಲ್ಲ ಹಿರಿಯರು ಕೂಡ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಆ ಸಂಘದ ಬದಲು ಕಾಳಜಿ ವಹಿಸಿ ಮುನ್ನಡೆಸ್ಕೊಂಡು ಹೊಂಟಿರ್ತಾರೆ. ಅವರೆಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸುವ ಸಮಯ ಬಂದಿದೆ, ಸಲ್ಲಿಸುತ್ತೇವೆ. ನಮ್ಮ 4 ಗ್ರಾಮದ ಗೋಟೆ
ಕಲಬುರಗಿ ಗದ್ಯ ಹಾಗೂ ಕಾಜಿಬೆಳಗಿ ಹಿರಿಯರು ನಮ್ಮ ಸಂಸ್ಥೆಗೆ ಬೀರಪ್ಪ ಕಾಸಪ್ಪ ಕುರುಬರವರನ್ನು ಅವಿರೋಧ ಆಯ್ಕೆಯಾಗಿ ಅಧ್ಯಕ್ಷರು ನೇಮಿಸಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ನಮ್ಮ ಸಂಸ್ಥೆ ಮೇಲೆ ನಮ್ಮ ಎಲ್ಲ 4 ಗ್ರಾಮದ ಹಿರಿಯರು ಹಾಗೂ ಎಲ್ಲ ರೈತ ಬಾಂಧವರು ನಮ್ಮನ್ನು ಸಹಕಾರ ಕೊಟ್ಟು ನಮ್ಮ ಸಂಘ ಸಂಸ್ಥೆಯನ್ನು ಮುಂದೆ ಜರುಗಿಸಲು ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಉಪಾಧ್ಯಕ್ಷರಾದ ಆನಂದಪ್ಪ ಸಾಬು ಮಾಳಿಯವರು ಸದಾ ಮೊದಲನಾದರೂ ನಮ್ಮ ಸಂಸ್ಥೆಯ ಮೇಲೆ ಭಾಳ ಪ್ರೀತಿಯಿಂದ ಬಂದು ವ್ಯವಹಾರವನ್ನು ನಡೆಸಿಕೊಂಡು ಹೋಗುತ್ತಾರೆ. ಈಗಾದರೂ ಅವರು ಉಪಾಧ್ಯಕ್ಷರಿರುತ್ತಾರೆ. ಅವರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಈ ನಮ್ಮ ಸಂಘದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 2ನೇ ಅವಧಿಗೆ ಬೀರಪ್ಪ ಕಾಸಪ್ಪ ಕುರುಬರವ್ರನ್ನ ಅಧ್ಯಕ್ಷರನ್ನಾಗಿ 4 ಹಳ್ಳಿ ಹಿರಿಯರು ಕೂಡಿ ಆಯ್ಕೆ ಮಾಡಿದ್ದೀವಿ. ಇದು ಅವ್ರ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡೀವಿ. ಇದೇ ರೀತಿಯಾಗಿ ಹಿಂದಿನಿಂದ ಹೆಂಗೆ ನಮ್ಮ ಸಂಘ ಬಂದೈತಿ ಹಂಗೆ ಮುಂದುವರಿಸ್ಕೊಂಡು ಹೋಗ್ಲಿ ಅಂತೇಳಿ ಅವ್ರಿಗೆ ಒಂದು ವಿನಂತಿ ಮಾಡ್ತಾ ಎಲ್ಲ ನಿರ್ದೇಶಕರು ಸಹಕಾರ ಕೊಟ್ಟು ಸಂಘವನ್ನು ಇನ್ನಷ್ಟು ಉಳಿಸ್ಕೊಂಡು ಹೋಗ್ರಿ. ಎಲ್ಲ ಏನಾದ್ರೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೈಯಾಗ 15 ವರ್ಷದಿಂದ ಐತಿ. ಈಗ ಇನ್ನೂ ಮುಂದೆ ನಮ್ಮಲ್ಲಿ ಉಳಿಯುವಂಗೆ ನಮ್ಮ ಹೆಸರು